ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಶಿಕ್ಷಣದಲ್ಲಿ ಅಡೆತಡೆಯಾಗುವಂಥ ಒಂದು ಯೋಗ. ನಿಮ್ಮ ಒಂದು ಎಜುಕೇಷನಲ್ಲಿ ನೀವೇನಾದರೂ ಎಜುಕೇಷನ್ ಮಾಡ್ತಿರುವಾಗ ಅಡೆತಡೆ ಆಗುವಂಥದ್ದು, ಸ್ಟಕ್ ಆಗುವಂಥದ್ದು ಯಾವ ಥರ ಇದೆ, ಯಾವ ಥರ ಒಂದು ಜಾತಕ ಇದು ಮಾಡುವಾಗ ನಿಮಗೆ ಶಿಕ್ಷಣದಲ್ಲಿ ಅಡೆತಡೆ ಆಗುತ್ತೆ, ಯಾವ ಥರ ಎಲ್ಲ ಯೋಗ ಇದ್ದರೆ ನಿಮಗೆ ಶಿಕ್ಷಣದಲ್ಲಿ ಅಡೆತಡೆ ಆಗುತ್ತೆ, ಅಂದರೆ ಸ್ಟಕ್ ಆಗುತ್ತೆ, ಸಮಸ್ಯೆ ಆಗುತ್ತೆ ಎಜುಕೇಷನಲ್ಲಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಎಜುಕೇಷನ್ ಅಂತ ಬಂದಾಗ ಇದು ಲಗ್ನ ಅಂದರೆ ನೀವು ಎರಡನೇ ಮನೆ ಅಂತ ಹೇಳಿದ್ರೆ ಪ್ರೈಮರಿ ಶಿಕ್ಷಣ ಬರ್ತದೆ. ನಾಲ್ಕನೇ ಮನೆ ಅಂತ ಹೇಳಿದ್ರೆ ಪ್ರೈಮರಿ ಹೈಸ್ಕೂಲ್ ಮಟ್ಟದ್ದು. ಐದನೇ ಮನೆ ಅಂತ ಹೇಳಿದ್ರೆ ಪಿ ಯು ಸಿ ಡಿಗ್ರಿ. ಒಂಬತ್ತನೇ ಮನೆ ಅಂತ ಹೇಳಿದ್ರೆ ಡಿಗ್ರಿಯಿಂದ ಹೈಯರ್ ಎಜುಕೇಷನ್ವರೆಗೆ ಹೇಳ್ತದೆ. ಇಲ್ಲಿ ಬುಧ ಶನಿ ಮತ್ತು ರಾಹುವಿನಿಂದ ಬಾಧಿತರಾಗಿದ್ದರೆ ಅವರಿಗೆ ಏಕಾಗ್ರತೆ ಮತ್ತು ಆಸಕ್ತಿಯ ಕೊರತೆ ಬರ್ಬೋದು. ಸಾಮಾನ್ಯವಾಗಿ ಬುಧ ಎನ್ನುವುದು ವಿದ್ಯಾಕಾರಕ ಗ್ರಹ. ನೀವೇನಾದರೂ ಒಂದು ಕಲಿಬೇಕಾದ್ರೆ ಇರುವಂಥ ಒಂದು ಗ್ರಹ ಅಂತ ಹೇಳಿದ್ರೆ ಬುಧ. ನೀವೇನಾದರೂ ಒಂದು ಸ್ಕಿಲ್ ಕಲಿಬೇಕಾದ್ರೆ, ಏನಾದರೂ ಒಂದು ಎಜುಕೇಷನ್ ಕಲಿಬೇಕಾದ್ರೆ ಬುಧ ಚೆನ್ನಾಗಿರಬೇಕು. ಈ ಬುಧ ಏನಾದರೂ ಬಾಧಿತ ಆಗಿದ್ದರೆ, ಬುಧ ಅಂತ ಹೇಳಿದ್ರೆ ಬುಧ ಶನಿ ಅಥವಾ ರಾಹುವಿನಿಂದ ಬಾಧಿತರಾಗಿದ್ದರೆ, ಬುಧ ಶನಿ ಜೊತೆ ಇದ್ದರೆ, ಬುಧ ರಾಹು ಜೊತೆ ಇದ್ದರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಏಕಾಗ್ರತೆ ಕೊರತೆ ಬರುತ್ತೆ. ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗಲ್ಲ, ಏಕಾಗ್ರತೆ ಕೊರತೆ ಬರುತ್ತೆ ಮತ್ತು ಆಸಕ್ತಿಯ ಕೊರತೆ ಬರ್ಬೋದು. ನೆಕ್ಸ್ಟ್ ಬಂದುಬಿಟ್ಟು 8 ಮತ್ತು 12 ಮನೆಯಲ್ಲಿ ಚಂದ್ರ. ಇದು ಲಗ್ನ ಆಗಿ 8ನೇ ಮನೆಯಲ್ಲಿ ಚಂದ್ರ ಇದ್ದರೆ 1 2 3 4 5 6 7 8 8 ಮತ್ತು 12ನೇ ಮನೆಯಲ್ಲಿ ಚಂದ್ರಗ್ರಹ ಇದ್ದರೆ ಅದು ಆವಾಗ ಏನಾಗುತ್ತೆ ಅಂದರೆ ಅವರಿಗೆ ಎಜುಕೇಷನ್ ಸಮಸ್ಯೆ ಆಗುತ್ತೆ. ಯಾಕಂದರೆ ಚಂದ್ರ ಅಂತ ಹೇಳಿದ್ರೆ ಅದು ಮನಸ್ಸಿಗೆ ಕಾರಕ ಗ್ರಹ. ಚಂದ್ರ ಅಂತ ಹೇಳಿದ್ರೆ ಮನಸ್ಸಿಗೆ ಕಾರಕವಾದಂಥ ಗ್ರಹ. ಇಲ್ಲಿ ನೀವು ಕರೆಕ್ಟಾಗಿ ಎಜುಕೇಷನ್ ಮಾಡಲಿಕ್ಕೆ ನಿಮ್ಮ ಮೈಂಡ್ ಸರಿ ಇರಬೇಕು. ಈ ಚಂದ್ರ 8ನೇ ಮನೆ ಮತ್ತು 12ನೇ ಮನೆ ಹೋದಾಗ ಅದು ನಿಮಗೆ ಏಕಾಗ್ರತೆ ಕೊರತೆ ಕೊಡುತ್ತೆ. ಆ ಕಾರಣ ಕೂಡ ನಿಮಗೆ ಎಜುಕೇಷನ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ನಂತರ ಬರೋದು ಚಂದ್ರ ರಾಹು ಕಾಂಬಿನೇಷನ್. ಚಂದ್ರ ರಾಹು ಕಾಂಬಿನೇಷನ್ ಇದ್ದಾಗ ಅದು ಮಾನಸಿಕ ತೊಂದರೆ, ಮಾನಸಿಕ ಸಮಸ್ಯೆ ಕೊಡ್ಬೋದು ಮತ್ತು ಏಕಾಗ್ರತೆ ಕೊರತೆ ಕೂಡ ಕೊಡುತ್ತೆ. ಚಂದ್ರ ರಾಹು ಇದ್ದರೆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಮಸ್ಯೆ ಆಗ್ಬೋದು. ಆ ಕಾರಣ ಚಂದ್ರ ರಾಹು ಇದ್ದರೂ ಕೂಡ ನಿಮಗೆ ಎಜುಕೇಷನ್ ಸಮಸ್ಯೆ ಕೊಡ್ಬೋದು. ನಂತರ ಚಂದ್ರ ಶನಿ ಇದು ಒಟ್ಟಿಗಿದ್ರೂ ಕೂಡ ಇದು ವಿಷಯೋಗ ಆಗುತ್ತೆ. ಚಂದ್ರ ಶನಿ ಒಟ್ಟಿಗಿದ್ದರೆ ಇದು ಕೂಡ ಅವರಿಗೆ ಏಕಾಗ್ರತೆ ಇದ್ದರೂ ಕೂಡ ಪ್ರೇರಣೆ ಕೊರತೆ, ಹುಮ್ಮಸ್ಸಿನ ಕೊರತೆ ಕೂಡ ಆಗ್ಬೋದು. ಸ್ಟಡಿ ಮಾಡ್ತಾರೆ ಬಟ್ ಅವರಿಗೆ ಪ್ರೇರಣೆಯ ಕೊರತೆ ಕಾಡ್ಬೋದು. ಆಮೇಲೆ 4ನೇ ಮನೆ ಬಾಧಿತವಾಗಿದ್ದರೆ ನಾನು ಹೇಳಿದಾಗೆ, ಆಮೇಲೆ 4ನೇ ಮನೆ ಬಾಧಿತ ಆಗಿದ್ದರೂ ಕೂಡ ಅದು ಎಜುಕೇಷನಿಗೆ ಸಮಸ್ಯೆ ಆಗ್ಬೋದು. ಯಾಕಂದರೆ 4ನೇ ಮನೆ ಅಂತ ಹೇಳಿದ್ರೆ ಅದು ಈ SLC PUC SLC ಮಟ್ಟದ ಒಂದು ಎಜುಕೇಷನ್. ಈ 4ನೇ ಮನೆ ಏನಾದರೂ ಬಾಧಿತ ಆಗಿದ್ದರೆ ಅವರಿಗೆ ಹೈಸ್ಕೂಲ್ ಮಟ್ಟದಲ್ಲಿ ಅವರಿಗೆ ಎಜುಕೇಷನ್ ಸಮಸ್ಯೆ ಆಗ್ಬೋದು. 4ನೇ ಮನೆ ತುಂಬ ಚೆನ್ನಾಗಿರಬೇಕು. ಯಾಕಂದರೆ SLC ಅಂತ ಹೇಳೋದು ಒಂದು ಹಂತ, ಅವರಿಗೆ ಒಳ್ಳೆಯ ಒಂದು ಮೇಯ್ನ್ ಇರುವಂಥ ಹಂತ. ಈ 4ನೇ ಮನೆ ಏನಾದರೂ ಬಾಧಿತ ಆಗಿದ್ದರೆ ಅವರಿಗೆ ಹೈಸ್ಕೂಲ್ ಮಟ್ಟದ ಶಿಕ್ಷಣ ಕೂಡ ಅವರಿಗೆ ಸಮಸ್ಯೆ ಆಗುತ್ತೆ. ಯಾಕಂದರೆ 4ನೇ ಮನೆ ಏನಾದರೂ ದುರ್ಬಲ ಸ್ಥಾನದಲ್ಲಿದ್ದರೆ, 6 8 12ರಲ್ಲಿದ್ದರೆ ಅಥವಾ 4ನೇ ಮನೆಯಲ್ಲಿ ಏನಾದರೂ ಬಾಧಿತ ಆಗಿದ್ದರೂ ಕೂಡ ಅವರಿಗೆ ಎಜುಕೇಷನ್ ಮಾಡಲಿಕ್ಕೆ ಆಗಲ್ಲ. ಇದಕ್ಕೆ ಇನ್ನೊಂದು ರೀಸನ್ ಅಂತ ಹೇಳಿದ್ರೆ 4ನೇ ಮನೆ ಅಂತ ಹೇಳಿದ್ರೆ ಮನೆ ವಾತಾವರಣ. ಇಲ್ಲಿ 4ನೇ ಮನೆ ಕೆಟ್ಟಿದ್ರೆ ಏನಾಗ್ತಂದರೆ ಅವರಿಗೆ ಮನೆ ವಾತಾವರಣ ಚೆನ್ನಾಗಿರಲ್ಲ. ಮನೆ ವಾತಾವರಣ ಚೆನ್ನಾಗಿರಲ್ಲ ಅವರಿಗೆ ಅಧ್ಯಯನ ಮಾಡಲಿಕ್ಕೆ ಮನೆಯ ವಾತಾವರಣ ಚೆನ್ನಾಗಿರಲ್ಲ. ಆ ಕಾರಣ ಅವರಿಗೆ ಎಜುಕೇಷನ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಆಮೇಲೆ 8 ಮತ್ತು 12 ಮನೆಯಲ್ಲಿ 4ನೇ ಮನೆ ಅಧಿಪತಿ. ಈ 4ನೇ ಮನೆ ಅಧಿಪತಿ ಏನಾದರೂ 8 ಮತ್ತು 12 ಮನೆಯಲ್ಲಿದ್ದಾಗ, ಉದಾಹರಣೆಗೆ ಇಲ್ಲಿ 4ನೇ ಮನೆ ಅಧಿಪತಿ ಮಂಗಳ 8 ಮನೆಯಲ್ಲಿದ್ದಾಗ, ಮಂಗಳ 12 ಮನೆಯಲ್ಲಿದ್ದಾಗ, 8 ಮತ್ತು 12 ಮನೆಯಲ್ಲಿ 4ನೇ ಮನೆ ಅಧಿಪತಿ ಇದ್ದಾಗ ಕೂಡ ಅವರಿಗೆ ಹಠಾತ್ ಶಿಕ್ಷಣ ನಿಲ್ಬೋದು.
ಮತ್ತು 5ನೇ ಮನೆ ಪೀಡಿತ ಆದರೆ ಇಲ್ಲಿ ಪಂಚಮಾಧಿಪತಿ ಅಂತ ಹೇಳಿರೋದು ನಿಮಗೆ PUC ಮತ್ತು ಡಿಗ್ರಿ ಶಿಕ್ಷಣಕ್ಕೆ ಕಾರಕ. PUC ಮತ್ತು ಡಿಗ್ರಿ ಶಿಕ್ಷಣ ನೋಡೋದ್ರೆ ಪಂಚಮಾಧಿಪತಿ ನೋಡಬೇಕು. ಈ ಪಂಚಮಾಧಿಪತಿ ಕೂಡ ಪೀಡಿತ ಆದರೆ ಅವರಿಗೆ ಕಲಿಕೆಯಲ್ಲಿ ಏರಿಳಿತ ಬರ್ಬೋದು. ಎಜುಕೇಷನ್ ಮಾಡೋವರಿಗೆ ಸಮಸ್ಯೆ ಆಗ್ಬೋದು 5ನೇ ಮನೆ ಏನಾದರೂ ವೀಕ್ ಇದ್ದರೆ. ಮತ್ತು 5ನೇ ಮನೆ ಏನಾದರೂ ಅಶುಭ ಗ್ರಹಗಳ ಜೊತೆ ಇದ್ದರೆ 5ನೇ ಮನೆ ಅಧಿಪತಿ ಅಶುಭ ಗ್ರಹಗಳ ಜೊತೆ ಇದ್ದರೆ ಕೂಡ ಅವರಿಗೆ ಸಮಸ್ಯೆ ಆಗ್ಬೋದು. ಆಮೇಲೆ ಲಗ್ನಾಧಿಪತಿ 12ನೇ ಮನೆಯಲ್ಲಿ, ಇಲ್ಲಿ ಲಗ್ನಾಧಿಪತಿ ಯಾರಾಗ್ತಾರೆ, ಇಲ್ಲಿ ರವಿ. ಲಗ್ನಾಧಿಪತಿ ಏನಾದರೂ 12ನೇ ಮನೆಗೆ ಬಂದಾಗ ಕೂಡ ಅವರಿಗೆ ಏಕಾಗ್ರತೆಯ ಸಮಸ್ಯೆ ಕಾಡ್ಬೋದು. ಮತ್ತು 4 ಮತ್ತು 5ನೇ ಮನೆಯಲ್ಲಿ 4 ಮತ್ತು 5ನೇ ಮನೆಗಳ ಮೇಲೆ ರಾಹುವಿನ ಪ್ರಭಾವ ಇದ್ದಾಗ ಕೂಡ ಅವರಿಗೆ ಎಜುಕೇಷನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇದು ಶಿಕ್ಷಣದಲ್ಲಿ ಅಡೆತಡೆ ಆಗುವಂಥ ಒಂದು ಯೋಗ. ನೀವು ಈ ಥರ ಇದರ ಸಮಸ್ಯೆ ಇದ್ದರೆ ನೀವು ಒಂದು ನುರಿತ ಒಂದು ಜ್ಯೋತಿಷಿಗಳ ಹತ್ರ ನೀವು ಇದು ಮಾಡಿಕೊಂಡು ಪರಿಹಾರ ಮಾಡ್ಕೋಬೇಕು. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕು, ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೀನಿ. ಅಷ್ಟೊಂದು ಬೇರೆ ನಮಸ್ಕಾರ.